ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನೆ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ ಹೊರಟ್ಬಿಡೋ. ಸುರ್ಭಿ, ನನ್ನ ಹೆಸರು ಮಾಳವಿಕಾ ಮೋಹನ್. ಗೊತ್ತು, ನೀವು ಹೆಸರಾಂತ ಸೈಕಿಯಾಟ್ರಿಸ್ಟ್. ನಿಮ್ಮನ್ನ ಯಾಕೆ ಕರೆಸಿದ್ದಾರೆ, ನೀವೇನ್ ಮಾಡಬೇಕು ಅಂತಿದ್ದೀರಾ ಎಲ್ಲ ಗೊತ್ತಿದೆ ಡಾಕ್ಟರ್. ಓಹೋ, ಹಾಗಿದ್ರೆ ನನ್ನ ಕೆಲಸ ಸುಲಭ ಆಯಿತು. ನೋಡಮ್ಮ, ನೀನು ನನ್ನನ್ನು ಒಬ್ಬ ಡಾಕ್ಟರ್ ಹತ್ರ ನೋಡೋ ಅವಶ್ಯಕತೆ ಇಲ್ಲ. ನಾನು ನಿನ್ನ ಹಿತೈಷಿ ಅನ್ಕೋ, ನಿನಗೆ ಸಹಾಯ ಮಾಡೋಕೆ ಬಂದಿರೋ ಸ್ನೇಹಿತೆ ಅಂತ ತಿಳ್ಕೊ, ಆಯ್ತಾ? ಒಟ್ನಲ್ಲಿ ನಾನು ನಿಮ್ಮ ಹತ್ರ ಮುಕ್ತವಾಗಿ ಮಾತಾಡಬೇಕು ಅಲ್ವಾ? ಎಲ್ಲರೂ ನನ್ನನ್ನ ಅನುಮಾನದ ದೃಷ್ಟಿನಲ್ಲಿ ನೋಡ್ತಿದ್ದಾರೆ, ಆದ್ರೆ ನೀವು ಮಾತ್ರ ನನ್ನ ಒಂದು ಸಬ್ಜೆಕ್ಟ್ ಥರ ನೋಡ್ತಿದ್ದೀರಾ. ಸ್ನೇಹಿತರ ಹತ್ರ ನಮ್ಮ ಭಾವನೆಗಳನ್ನ ಹಂಚ್ಕೋಬಹುದು, ಹಿತೈಷಿಗಳ ಹತ್ರ ನಮ್ಮ ಕಷ್ಟಗಳನ್ನ ಹಂಚ್ಕೋಬಹುದು. ಆದ್ರೆ ಒಬ್ಬ ಡಾಕ್ಟರ್ ಹತ್ರ ಅವ್ರು ಕೇಳೋ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಕೊಡ್ಬೋದು. ನಿಮಗ್ ನಾನು ಸ್ನೇಹಿತೆ ಆಗಕ್ ಸಾಧ್ಯ ಇಲ್ಲ. ನಿಮ್ ಪ್ರಯೋಗಕ್ಕೆ ಒಂದು ವಸ್ತು ಆಗ್ಬೋದು ಅಷ್ಟೇ. ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಸುರ್ಭಿ. ನಾನು ಬರೀ ಬಾಯಿ ಮಾತಿಗೆ ನಿನಗೆ ಸ್ನೇಹಿತೆ ಹಿತೈಷಿತೆ ಹೇಳ್ತಲ್ಲಮ್ಮ. ಹಾಗೆ ನಾನು ನಿನ್ನನ್ನು ಒಬ್ಬ ಪೇಷಂಟ್ ಥರ ಟ್ರೀಟ್ ಮಾಡ್ತೀನಿ ಅಂತ ಅನ್ಕೋಬೇಡಮ್ಮ. ನನಗೆ ನಿನ್ನ ವಿಚಾರದಲ್ಲಿ ಬಹಳಷ್ಟು ಕುತೂಹಲ ಇದೆ. ನೀನು ಇಲ್ಲಿ ಸಬ್ಜೆಕ್ಟ್ ಅಲ್ಲ, ಒಂದು ವಿಸ್ಮಯ. ನೀನು ಏನು ಅನುಭವಿಸ್ತಾ ಇದೆಯೋ ಅದು ತೀರಾ ಹೊಸ್ತು. ನಾನು ಬರೀ ನಿಮ್ಮ ಮನೆಯವ್ರಿಗಷ್ಟೇ ಸಹಾಯ ಮಾಡೋಕ್ಕಿಲ್ಲಿ ಬಂದಿಲ್ಲ. ಸಾಧ್ಯವಾದರೆ ನಿನಗೂ ಸಮಾಧಾನ ಆಗೋ ಹಾಗೆ ಪರಿಹಾರ ಹುಡುಕೊಡ್ತೀನಿ. ತುಂಬಾ ಥ್ಯಾಂಕ್ಸ್ ಡಾಕ್ಟರ್. ನನಗಿವಾಗ ಬೇರೆ ಯಾವ ಆಪ್ಷನೂ ಇಲ್ಲ. ನೀವು ನನ್ನ ಹೇಗೆ ನೋಡ್ತಿರೋ ಅದು ನಿಮಗೆ ಬಿಟ್ಟಿತ್ತು. ಆದ್ರೆ ನೀವು ಕೇಳೋ ಪ್ರಶ್ನೆಗಳಿಗೆ, ನೀವು ಮಾಡೋ ಪ್ರಯೋಗಗಳಿಗೆ ನಾನು ಸಿದ್ಧ. ನೋಡಮ್ಮ ಸುರ್ಭಿ, ಈ ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ವಿಸ್ಮಯವಾಗಿರೋದು ಏನು ಗೊತ್ತಾ? ಮನುಷ್ಯಗೆ ತಾವ್ಯಾರು, ತಾವ್ಯಾಕೆ ಈ ಭೂಮಿ ಮೇಲೆ ಬಂದಿದ್ದಾರೆ, ತಮ್ಮ ಐಡೆಂಟಿಟಿ ಏನು ಅಂತ ತಿಳ್ಕೊಳ್ಳೋ ಜಿಜ್ಞಾಸೆ. ಆದರೆ ಅದಕ್ಕೆ ಇದುವರೆಗೂ ಯಾರು ನಿಖರವಾದ ಉತ್ತರನ ಕಂಡುಕೊಂಡಿಲ್ಲ. ಆದರೆ ಆಧ್ಯಾತ್ಮ ಬೇರೆ, ಮನುಷ್ಯಾಸ್ತ್ರ ಬೇರೆ. ಯಾರು ಇದಕ್ಕೆ ತರ್ಕಬದ್ಧವಾದಂಥ ಉತ್ತರನ ಕಂಡಿಡ್ಕೊಂಡಿಲ್ಲ. ಈಗ ಹೇಳು, ನಿನಗೆ ನೀನು ಸುರಭಿ ಅಂತ ಯಾವಾಗ ಅನ್ಸಕ್ಕೆ ಶುರು ಆಯ್ತು? ನಾನು ಸುರಭಿ ಅಂತ ಅನ್ಸೋ ಪ್ರಶ್ನೆನೇ ಬರಲ್ಲ ಡಾಕ್ಟರ್. ಕಾಳಿ ಬೆಟ್ಟದಲ್ಲಿ ನನ್ನ ಪ್ರಜ್ಞೆ ಕಳ್ಕೊಂಡೆ. ಮತ್ತೆ ನನಗೆ ಪ್ರಜ್ಞೆ ಬಂದಾಗ ರಾಜಶೇಖರ್ ಅನ್ನೋರ್ ಮನೇಲಿದ್ದೆ. ಇವೆರಡರ ಮಧ್ಯೆ ನನಗೇನು ವ್ಯತ್ಯಾಸ ಆಗಿಲ್ಲ ಡಾಕ್ಟರ್. ಯಾಕೆಂದ್ರೆ ನಾನು ಪ್ರಜ್ಞೆ ಕಳ್ಕೊಂಡಾಗ್ಲೂ ಸುರಭಿಯಾಗಿದ್ದೆ, ಪ್ರಜ್ಞೆ ಬಂದ್ಮೇಲೂ ಸುರಭಿಯಾಗಿದ್ದೆ. ನನಗೆ ವ್ಯತ್ಯಾಸ ಅನ್ಸಿದ್ದು ಅಂದ್ರೆ ನಾನು ಯಾಕೆ ಪರಿಚಯ ಇಲ್ದಿರೋ ದೇಹದಲ್ಲಿದ್ದೀನಿ ಅಂತ. ನಿನಗೆ ತಲೆ ಪೆಟ್ಬಿಡಕ್ ಮುಂಚೆ ನೀನು ಎಲ್ಲಿದ್ದೆ ಅಂತ ನೆನಪಿದ್ಯಾ? ಮನೇಲಿದ್ದೆ ಡಾಕ್ಟರ್. ಅವತ್ತು ದೀಪಾವಳಿ ಹಬ್ಬ ಆಗಿದ್ರಿಂದ ನಮ್ಮ ಆಫೀಸ್ನವ್ರಿಗೆಲ್ಲ ಬೋನಸ್ ಕೊಡಕ್ಕೋಸ್ಕರ ಆಫೀಸಿಗೆ ಹೋಗಿದ್ದೆ. ಅದಾದ್ಮೇಲೆ ಬರ್ತಾ ದಾರಿನಲ್ಲಿ ಮೀನಿನ ಟ್ಯಾಟೂ ಹಾಕೊಂಡಿರೋ ವ್ಯಕ್ತಿ ನೋಡ್ದೆ. ಅವ್ರನ್ನ ಹಿಂಬಾಲಿಸ್ಕೊಂಡು ಹೋದೆ. ಅದಾದ್ಮೇಲೆ ಏನ್ ನಡೀತು ಅಂತ ನಿಮ್ಗೆ ಗೊತ್ತಿರ್ಬೇಕು. ಅಂದ್ರೆ ನಿನಗೆ ಸಂಪೂರ್ಣವಾಗಿ ಸುರಭಿ ನೆನಪಿನ ಶಕ್ತಿ ಬಂದ್ಬಿಟ್ಟಿದೆ ಅಲ್ವಾ? ಇಲ್ಲ ಡಾಕ್ಟರ್, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ಈ ಸುರಭಿ ನೆನಪಿನ ಶಕ್ತಿಗೆ ಹೊಸ ರೂಪ ಬಂದಿದೆ ಅಷ್ಟೇ. ಇವ್ರು ಯಾರು ನಿನ್ನ ಗುರ್ತು ಹಿಡಿತಾ ಇಲ್ಲ. ಸುರಭಿ ಅಂತ ನಿನ್ನ ಒಪ್ಕೊಳಕ್ಕೆ ಯಾರೂ ತಯಾರಿಲ್ಲ. ಇದ್ರ ಬಗ್ಗೆ ನಿನಗೇನು ಅನ್ಸುತ್ತೆ? ಸಾವಿನ ದವಡೆಯಿಂದ ಪಾರಾಗಿ ಮತ್ತೆ ನಾನು ಅವ್ರಿಗೆ ಈ ರೂಪದಲ್ಲಿ ಸಿಕ್ಕಿರೋದು ಅವರ ಅದೃಷ್ಟ.
ನನ್ ದುರಾದೃಷ್ಟ. ಈಗ ಅವರು ನಾನು ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ಅದನ್ ಬಿಟ್ರೆ ಅವ್ರಿಗೆ ಬೇರೆ ಯಾವ ಆಪ್ಷನ್ನೂ ಇಲ್ಲ. ನನಗೂ ಅವ್ರನ್ನ ಹೇಗ್ ನಂಬಿಸ್ಬೇಕು ಅಂತನೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನೀವ್ ಹೇಗ್ ಹೇಳ್ತಿರೋ ಹಾಗೆ ನಡ್ಕೊಳ್ಳೋಣ ಅಂತ ಎಲ್ಲ ಪ್ರಯೋಗಗಳಿಗೂ ತಯಾರಾಗಿದ್ದೀನಿ. ಇನ್ನು ಸತ್ಯನ ಹುಡುಕಿ ಅವರೆಲ್ರಿಗೂ ಮನವರಿಕೆ ಮಾಡಿಸೋದು ನಿಮ್ ಜವಾಬ್ದಾರಿ ಡಾಕ್ಟರ್. ಆ ವಿಚಾರದಲ್ಲಿ ನನಗೆ ಗುಡ್ ಲಕ್, ನಿಮಗೆ ಆಲ್ ದ ಬೆಸ್ಟ್ ಅಷ್ಟೇ ನಂಗೆ ಹೇಳಕ್ಕಾಗದು ಡಾಕ್ಟರ್. ಆಯ್ತಮ್ಮ, ಇದಕ್ಕೇನು ಪರಿಹಾರ ಕಂಡುಹಿಡಿಬೇಕೋ ಅದನ್ನ ಹುಡ್ಕಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಆದರೆ ನೀನು ಮಾತ್ರ ನಾನು ಕರೆದಾಗ ಸ್ವಲ್ಪ ಬಿಡುವು ಮಾಡ್ಕೊಂಡು ಬರಬೇಕಾಗತ್ತೆ. ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ತಾಳ್ಮೆಯಿಂದ ಉತ್ತರ ಕೊಡಬೇಕಾಗತ್ತೆ. ಹಾಗಂತ ನಾನು ನಿನ್ಗೆ ಯಾವಾಗಲೂ ತೊಂದರೆ ಕೊಡಲ್ಲ, ಅಥವಾ ನಾನು ಕೇಳ್ತಾ ಇದ್ದೀನಿ ಅಂತ ನೀನು ಬಲವಂತವಾಗಿ ಎಲ್ಲದಕ್ಕೂ ಉತ್ತರ ಕೊಡಬೇಕು ಅಂತ ರೂಲ್ಸೂ ಇಲ್ಲ. ನೋಡು, ನೀನು ಎಲ್ಲದಕ್ಕೂ ಫ್ರೀಯಾಗಿ ಕಂಫರ್ಟಬಲ್ ಆಗಿದ್ರೆ ಮಾತ್ರ ನಾನು ನಿನ್ನನ್ನು ಅಪ್ರೋಚ್ ಮಾಡ್ತೀನಿ, ಆಯ್ತಾ? ಯೋಚನೆ ಮಾಡಬೇಡ, ಎಲ್ಲ ಸರಿ ಹೋಗುತ್ತೆ. ನಾನಿದ್ದೀನಿ, ಓಕೆ? ಆ ಡಾಕ್ಟರ್ ಕತೆ ಏನಾಗಿದೆಯೋ ಏನೋ ದೇವ್ರಿಗೆ ಗೊತ್ತು. ಥು, ಮೊದಲೇ ಅರೆ ಹುಚ್ಚಿ ಅವಳು, ವಿಚಿತ್ರವಾಗಿ ಆಡ್ತಾಳೆ. ಡಾಕ್ಟ್ರೇ, ನಿಮ್ಗೇನು ಆಗಿಲ್ಲ ತಾನೆ? ಅವಳು ನಿಮ್ಗೇನು ತೊಂದರೆ ಮಾಡಲಿಲ್ಲ ತಾನೆ? ಇಲ್ಲ, ಅಂಥದ್ದೇನೂ ಇಲ್ಲ. ಅವಳು ಕಾಮಾಗೇ ಇದ್ದಾಳೆ, ಆದರೆ ಅವಳು ತುಂಬ ನೊಂದ್ಕೊಂಡಿದ್ದಾಳೆ. ಅಯ್ಯೋ ಡಾಕ್ಟ್ರೇ, ಅವಳಿಂದಾಗಿ ದಿನನಿತ್ಯ ನಾವು ನೋವು ಅನುಭವಿಸ್ತಾ ಇದ್ದೀವಿ ಅನ್ನೋದನ್ನ ಅವಳಿಗೆ ಹೇಳಬೇಕು ತಾನೆ? ಸಮಸ್ಯೆ ಆಗ್ತಿರೋದು ಅವಳಿಂದಾನೆ. ಅವಳು ನೊಂದ್ಕೊಂಡ್ಬಿಟ್ಲು ಅಂತ ನಮಗೆ ಹೇಳ್ತಿದ್ದೀರಲ್ಲ, ಇದು ಸರಿನಾ? ಮಾವ, ದಯವಿಟ್ಟು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್ ಅಲ್ಲಿ ಹೋಗಿದ್ದು ನಮ್ಮ ಅವಳ ನಡುವೆ ಇರೋ ಅಪಾರ್ಥ ದೂರ ಮಾಡೋಕ್ಕಲ್ಲ, ಅವಳಿಗೇನು ಸಮಸ್ಯೆ ಅಂತ ತಿಳ್ಕೊಳಕ್ಕೆ.